ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಕಸ ವಿಲೇವಾರಿ ಅನ್ನೋದು ದೊಡ್ಡ ಟಾಸ್ಕ್. ಅದರಲ್ಲಿ ಸ್ವಲ್ಪ ಏಮಾರಿದ್ರೂ ಕೂಡ ಎಡವಟ್ಟಾದ್ರೂ ಕೂಡ ಗಬ್ಬು ನಾರತ್ತೆ ಸಿಲಿಕಾನ್ ಸಿಟಿ. ಈಗ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣವಾಗೋ ಲಕ್ಷಣ ಕಾಣ್ತಾ ಇದೆ. ಮಿತಿಗಾನಹಳ್ಳಿ ಕ್ವಾರಿಯಲ್ಲಿ ಕಸ ಡಂಪಿಂಗ್ ಅನ್ನ ಬಂದ್ ಮಾಡಲಾಗಿದೆ. ಬೆಂಗಳೂರಿನಿಂದ ಹೋಗೋ ಕಸವನ್ನ ವಿಲೇವಾರಿ ಮಾಡೋದ್ರಲ್ಲಿ ಭಾರಿ ವ್ಯತ್ಯಯ ಆ ಮೂಲಕ ಆಗ್ತಾ ಇದೆ. ರಸ್ತೆಯಲ್ಲೇ ಸಾಲುಗಟ್ಟಿ ನಿಂತಿವೆ ವಾಹನಗಳು. 65% ಕಸ ವಿಲೇವಾರಿ ಮಾಡ್ತಾ ಇತ್ತು ಇದೊಂದು ಘಟಕ. ಇದೀಗ ಅದೇ ಘಟಕ ಬಂದಾಗಿದೆ. ಪ್ರತಿನಿತ್ಯ 40,000 ಟನ್ ಕಸ ಸಂಗ್ರಹವಾಗ್ತಾ ಇದ್ದ ಕ್ವಾರಿ ಇದೀಗ ಬಂದಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ದಿನ ಕಸ ಎತ್ತಲಿಲ್ಲ ಅಂತ ಹೇಳಿದ್ರೆ ಸಿಟಿ ಜನ ಸಿಟ್ಟಿಗೆ ಹೇಳ್ತಾರೆ. ಏನಿದು ಗಾರ್ಬೇಜ್ ಸಿಟಿನಾ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ. ನಾವು ಕೂಡ ಬಿಬಿಎಂಪಿನ ಪ್ರಶ್ನೆ ಮಾಡ್ತೀವಿ. ಆದ್ರೆ ಈ ಒಂದು ದೃಶ್ಯವನ್ನ ನೀವು ನೋಡಿದ್ರೆ ನಿಜಕ್ಕೂ ಕೂಡ ಭಯ ಹುಟ್ಟಿಸುವಂತಹ ವಾತಾವರಣ. ನಾನೀಗ ಮಿಟಗಾನಹಳ್ಳಿಯ ಒಂದು ಕಸ ವಿಲೇವಾರಿ ಸ್ಥಳದಲ್ಲಿದ್ದೀನಿ. ನೀವು ನೋಡಿ ಎಷ್ಟು 1000 ಟನ್ ಇಲ್ಲಿ ಗಾರ್ಬೇಜ್ ಕಲೆಕ್ಟ್ ಆಗಿದೆ ಅಂತ ಹೇಳಿ. ಅಂದ್ರೆ ಬೆಂಗಳೂರಿನ ಎಲ್ಲಾ ಕಸಗಳನ್ನ ಇದೇ ಒಂದು ಜಾಗದಲ್ಲಿ ಬಂದು ಹಾಕುವಂತದ್ದು, ವಿಲೇವಾರಿ ಮಾಡುವಂತದ್ದು. ಈ ವಿಲೇವಾರಿ ವೈಜ್ಞಾನಿಕವಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಇದೀಗ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕಳೆದ 2 ದಿನಗಳಿಂದ ಬೆಂಗಳೂರಿನ ಕಸ ಇಲ್ಲಿಗೆ ಬಂದು ಡಂಪ್ ಆಗ್ತಾ ಇಲ್ಲ. ಈಗಾಗಲೇ ಸಾವಿರಾರು ಗಟ್ಟಲೆ ಟನ್ ಲೆಕ್ಕದಲ್ಲಿ ಕಸ ಇಲ್ಲಿ ತುಂಬಿಕೊಂಡಿರುವಂತದ್ದು. ಒಂದು ಕ್ವಾರಿಯನ್ನ ತೋಡಿ ಅದರಲ್ಲಿ ತಂದು ಕಸವನ್ನ ಸುರಿಯಲಾಗ್ತಾ ಇದೆ. ಯಾವುದೇ ರೀತಿಯಾಗಿ ಸೈಂಟಿಫಿಕ್ ಮೆಜರ್ಸ್ ನ ಇದಕ್ಕೆ ತಗೊಳ್ಳಿಕ್ ಆಗ್ತಾ ಇಲ್ಲ. ಒಂದೇ ಒಂದು ಕ್ಷಣನೂ ಕೂಡ ಇಲ್ಲಿ ನಿಲ್ಲೋದಕ್ಕೆ ಕಷ್ಟ ಆಗುತ್ತೆ. ನಮಗೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ಈ ಒಂದು ವಾತಾವರಣದಲ್ಲಿ ಉಸಿರಾಡಕ್ಕೂ ಕೂಡ ಕಷ್ಟ ಆಗುವಂತಹ ಪರಿಸ್ಥಿತಿ ಇದೆ. ತಾಲೂಕು ಆರೋಗ್ಯಾಧಿಕಾರಿಗಳು ಕೂಡ ಈಗಾಗಲೇ ಭೇಟಿಯನ್ನ ಕೊಟ್ಟಿದ್ದಾರೆ. ನಿರಂತರವಾಗಿ ವರದಿಯನ್ನ ಮಾಡ್ತಿರುವಂತಹ ಬೆನ್ನಲ್ಲೇ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ವಿಜುವಲ್ಸ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ತಾಲೂಕು ಆರೋಗ್ಯಾಧಿಕಾರಿಗಳು ಕೂಡ ಈ ಒಂದು ಸ್ಪಾಟ್ಗೆ ವಿಸಿಟ್ ನ ಕೊಟ್ಟಿರುವುದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಅಂದ್ರೆ ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಸಮಸ್ಯೆಗಳು ಆಗಬಹುದು ಅನ್ನೋದು ಅವರು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಮಿಟಗನಹಳ್ಳಿ ಹಾಗೆ ಕಣ್ಣೂರು ಭಾಗದ ಸ್ಥಳೀಯರು ಈ ಒಂದು ಕಸದಿಂದ ನಿತ್ಯ ನರಕವನ್ನ ಅನುಭವಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಕಸ ವಿಲೇವಾರಿ ಅನ್ನೋದು ದೊಡ್ಡ ಟಾಸ್ಕ್. ಅದರಲ್ಲಿ ಸ್ವಲ್ಪ ಏಮಾರಿದ್ರೂ ಕೂಡ ಎಡವಟ್ಟಾದ್ರೂ ಕೂಡ ಗಬ್ಬು ನಾರತ್ತೆ ಸಿಲಿಕಾನ್ ಸಿಟಿ. ಈಗ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣವಾಗೋ ಲಕ್ಷಣ ಕಾಣ್ತಾ ಇದೆ. ಮಿತಿಗಾನಹಳ್ಳಿ ಕ್ವಾರಿಯಲ್ಲಿ ಕಸ ಡಂಪಿಂಗ್ ಅನ್ನ ಬಂದ್ ಮಾಡಲಾಗಿದೆ. ಬೆಂಗಳೂರಿನಿಂದ ಹೋಗೋ ಕಸವನ್ನ ವಿಲೇವಾರಿ ಮಾಡೋದ್ರಲ್ಲಿ ಭಾರಿ ವ್ಯತ್ಯಯ ಆ ಮೂಲಕ ಆಗ್ತಾ ಇದೆ. ರಸ್ತೆಯಲ್ಲೇ ಸಾಲುಗಟ್ಟಿ ನಿಂತಿವೆ ವಾಹನಗಳು. 65% ಕಸ ವಿಲೇವಾರಿ ಮಾಡ್ತಾ ಇತ್ತು ಇದೊಂದು ಘಟಕ. ಇದೀಗ ಅದೇ ಘಟಕ ಬಂದಾಗಿದೆ. ಪ್ರತಿನಿತ್ಯ 40,000 ಟನ್ ಕಸ ಸಂಗ್ರಹವಾಗ್ತಾ ಇದ್ದ ಕ್ವಾರಿ ಇದೀಗ ಬಂದಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ದಿನ ಕಸ ಎತ್ತಲಿಲ್ಲ ಅಂತ ಹೇಳಿದ್ರೆ ಸಿಟಿ ಜನ ಸಿಟ್ಟಿಗೆ ಹೇಳ್ತಾರೆ. ಏನಿದು ಗಾರ್ಬೇಜ್ ಸಿಟಿನಾ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ. ನಾವು ಕೂಡ ಬಿಬಿಎಂಪಿನ ಪ್ರಶ್ನೆ ಮಾಡ್ತೀವಿ. ಆದ್ರೆ ಈ ಒಂದು ದೃಶ್ಯವನ್ನ ನೀವು ನೋಡಿದ್ರೆ ನಿಜಕ್ಕೂ ಕೂಡ ಭಯ ಹುಟ್ಟಿಸುವಂತಹ ವಾತಾವರಣ. ನಾನೀಗ ಮಿಟಗಾನಹಳ್ಳಿಯ ಒಂದು ಕಸ ವಿಲೇವಾರಿ ಸ್ಥಳದಲ್ಲಿದ್ದೀನಿ. ನೀವು ನೋಡಿ ಎಷ್ಟು 1000 ಟನ್ ಇಲ್ಲಿ ಗಾರ್ಬೇಜ್ ಕಲೆಕ್ಟ್ ಆಗಿದೆ ಅಂತ ಹೇಳಿ. ಅಂದ್ರೆ ಬೆಂಗಳೂರಿನ ಎಲ್ಲಾ ಕಸಗಳನ್ನ ಇದೇ ಒಂದು ಜಾಗದಲ್ಲಿ ಬಂದು ಹಾಕುವಂತದ್ದು, ವಿಲೇವಾರಿ ಮಾಡುವಂತದ್ದು. ಈ ವಿಲೇವಾರಿ ವೈಜ್ಞಾನಿಕವಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಇದೀಗ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕಳೆದ 2 ದಿನಗಳಿಂದ ಬೆಂಗಳೂರಿನ ಕಸ ಇಲ್ಲಿಗೆ ಬಂದು ಡಂಪ್ ಆಗ್ತಾ ಇಲ್ಲ. ಈಗಾಗಲೇ ಸಾವಿರಾರು ಗಟ್ಟಲೆ ಟನ್ ಲೆಕ್ಕದಲ್ಲಿ ಕಸ ಇಲ್ಲಿ ತುಂಬಿಕೊಂಡಿರುವಂತದ್ದು. ಒಂದು ಕ್ವಾರಿಯನ್ನ ತೋಡಿ ಅದರಲ್ಲಿ ತಂದು ಕಸವನ್ನ ಸುರಿಯಲಾಗ್ತಾ ಇದೆ. ಯಾವುದೇ ರೀತಿಯಾಗಿ ಸೈಂಟಿಫಿಕ್ ಮೆಜರ್ಸ್ ನ ಇದಕ್ಕೆ ತಗೊಳ್ಳಿಕ್ ಆಗ್ತಾ ಇಲ್ಲ. ಒಂದೇ ಒಂದು ಕ್ಷಣನೂ ಕೂಡ ಇಲ್ಲಿ ನಿಲ್ಲೋದಕ್ಕೆ ಕಷ್ಟ ಆಗುತ್ತೆ. ನಮಗೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ಈ ಒಂದು ವಾತಾವರಣದಲ್ಲಿ ಉಸಿರಾಡಕ್ಕೂ ಕೂಡ ಕಷ್ಟ ಆಗುವಂತಹ ಪರಿಸ್ಥಿತಿ ಇದೆ. ತಾಲೂಕು ಆರೋಗ್ಯಾಧಿಕಾರಿಗಳು ಕೂಡ ಈಗಾಗಲೇ ಭೇಟಿಯನ್ನ ಕೊಟ್ಟಿದ್ದಾರೆ. ನಿರಂತರವಾಗಿ ವರದಿಯನ್ನ ಮಾಡ್ತಿರುವಂತಹ ಬೆನ್ನಲ್ಲೇ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ವಿಜುವಲ್ಸ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ತಾಲೂಕು ಆರೋಗ್ಯ
ಆರೋಗ್ಯಾಧಿಕಾರಿಗಳು ಕೂಡ ಈ ಒಂದು ಸ್ಪಾಟ್ಗೆ ವಿಸಿಟ್ ನ ಕೊಟ್ಟಿರುವುದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಅಂದ್ರೆ ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಸಮಸ್ಯೆಗಳ ಆಗಬಹುದು ಅನ್ನೋದು ಅವರು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಮಿಟಿಗನಹಳ್ಳಿ ಹಾಗೆ ಕಣ್ಣೂರು ಭಾಗದ ಸ್ಥಳೀಯರು ಈ ಒಂದು ಕಸದಿಂದ ನಿತ್ಯ ನರಕವನ್ನ ಅನುಭವಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಕಸ ವಿಲೇವಾರಿ ಅನ್ನೋದು ದೊಡ್ಡ ಟಾಸ್ಕ್. ಅದರಲ್ಲಿ ಸ್ವಲ್ಪ ಏಮಾರಿದ್ರೂ ಕೂಡ, ಎಡವಟ್ಟಾದ್ರೂ ಕೂಡ ಗಬ್ಬು ನಾರತ್ತೆ ಸಿಲಿಕಾನ್ ಸಿಟಿ. ಈಗ ಅಂಥದ್ದೇ ಪರಿಸ್ಥಿತಿ ನಿರ್ಮಾಣವಾಗೋ ಲಕ್ಷಣ ಕಾಣ್ತಾ ಇದೆ. ಮಿಟಿಗಾನಹಳ್ಳಿ ಕ್ವಾರಿಯಲ್ಲಿ ಕಸ ಡಂಪಿಂಗ್ ಅನ್ನ ಬಂದ್ ಮಾಡಲಾಗಿದೆ. ಬೆಂಗಳೂರಿನಿಂದ ಹೋಗೋ ಕಸವನ್ನ ವಿಲೇವಾರಿ ಮಾಡೋದ್ರಲ್ಲಿ ಭಾರಿ ವ್ಯತ್ಯಯ ಆ ಮೂಲಕ ಆಗ್ತಾ ಇದೆ. ರಸ್ತೆಯಲ್ಲೇ ಸಾಲುಗಟ್ಟಿ ನಿಂತಿವೆ ವಾಹನಗಳು. 65% ಕಸ ವಿಲೇವಾರಿ ಮಾಡ್ತಾ ಇತ್ತು ಇದೊಂದು ಘಟಕ. ಇದೀಗ ಅದೇ ಘಟಕ ಬಂದಾಗಿದೆ. ಪ್ರತಿನಿತ್ಯ 40,000 ಟನ್ ಕಸ ಸಂಗ್ರಹವಾಗ್ತಾ ಇದ್ದ ಕ್ವಾರಿ ಇದೀಗ ಬಂದಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ದಿನ ಕಸ ಇತ್ಲಿಲ್ಲ ಅಂತ ಹೇಳಿದ್ರೆ ಸಿಟಿ ಜನ ಸಿಟ್ಟಿಗೆ ಹೇಳ್ತಾರೆ. ಏನಿದು ಗಾರ್ಬೇಜ್ ಸಿಟಿನಾ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ. ನಾವು ಕೂಡ ಬಿಬಿಎಂಪಿನ ಪ್ರಶ್ನೆ ಮಾಡ್ತೀವಿ. ಆದ್ರೆ ಈ ಒಂದು ದೃಶ್ಯವನ್ನ ನೀವು ನೋಡಿದ್ರೆ ನಿಜಕ್ಕೂ ಕೂಡ ಭಯ ಹುಟ್ಟಿಸುವಂತಹ ವಾತಾವರಣ. ನಾನೀಗ ಮಿಟಗಾನಹಳ್ಳಿಯ ಒಂದು ಕಸ ವಿಲೇವಾರಿ ಸ್ಥಳದಲ್ಲಿದ್ದೀನಿ. ನೀವು ನೋಡಿ ಎಷ್ಟು 1000 ಟನ್ ಇಲ್ಲಿ ಗಾರ್ಬೇಜ್ ಕಲೆಕ್ಟ್ ಆಗಿದೆ ಅಂತ ಹೇಳಿ. ಅಂದ್ರೆ ಬೆಂಗಳೂರಿನ ಎಲ್ಲಾ ಕಸಗಳನ್ನ ಇದೇ ಒಂದು ಜಾಗದಲ್ಲಿ ಬಂದು ಹಾಕುವಂತದ್ದು, ವಿಲೇವಾರಿ ಮಾಡುವಂತದ್ದು. ಈ ವಿಲೇವಾರಿ ವೈಜ್ಞಾನಿಕವಾಗಿ ಆಗ್ತಾ ಇಲ್ಲ ಅಂತ ಹೇಳಿ ಇದೀಗ ಸ್ಥಳೀಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಕಳೆದ 2 ದಿನಗಳಿಂದ ಬೆಂಗಳೂರಿನ ಕಸ ಇಲ್ಲಿಗೆ ಬಂದು ಡಂಪ್ ಆಗ್ತಾ ಇಲ್ಲ. ಈಗಾಗಲೇ ಸಾವಿರಾರು ಗಟ್ಟಲೆ ಟನ್ ಲೆಕ್ಕದಲ್ಲಿ ಕಸ ಇಲ್ಲಿ ತುಂಬಿಕೊಂಡಿರುವಂತದ್ದು. ಒಂದು ಕ್ವಾರಿಯನ್ನ ತೋಡಿ ಅದರಲ್ಲಿ ತಂದು ಕಸವನ್ನ ಸುರಿಯಲಾಗ್ತಾ ಇದೆ. ಯಾವುದೇ ರೀತಿಯಾಗಿ ಸೈಂಟಿಫಿಕ್ ಮೆಜರ್ಸ್ ನ ಇದಕ್ಕೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಒಂದೇ ಒಂದು ಕ್ಷಣನೂ ಕೂಡ ಇಲ್ಲಿ ನಿಲ್ಲೋದಕ್ಕೆ ಕಷ್ಟ ಆಗುತ್ತೆ. ನಮಗೂ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ಈ ಒಂದು ವಾತಾವರಣದಲ್ಲಿ ಉಸಿರಾಡಕ್ಕೂ ಕೂಡ ಕಷ್ಟ ಆಗುವಂತಹ ಪರಿಸ್ಥಿತಿ ಇದೆ. ತಾಲೂಕು ಆರೋಗ್ಯಾಧಿಕಾರಿಗಳು ಕೂಡ ಈಗಾಗಲೇ ಭೇಟಿಯನ್ನ ಕೊಟ್ಟಿದ್ದಾರೆ. ನಿರಂತರವಾಗಿ ವರದಿಯನ್ನ ಮಾಡ್ತಿರುವಂತಹ ಬೆನ್ನಲ್ಲೇ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ವಿಜುವಲ್ಸ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ತಾಲೂಕು ಆರೋಗ್ಯಾಧಿಕಾರಿಗಳು ಕೂಡ ಈ ಒಂದು ಸ್ಪಾಟ್ಗೆ ವಿಸಿಟ್ ನ ಕೊಟ್ಟಿರುವುದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಅಂದ್ರೆ ವೈಜ್ಞಾನಿಕ ರೀತಿಯಲ್ಲಿ ವಿಲೇವಾರಿ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಸಮಸ್ಯೆಗಳ ಆಗಬಹುದು ಅನ್ನೋದು ಅವರು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಮಿಟಿಗನಹಳ್ಳಿ ಹಾಗೆ ಕಣ್ಣೂರು ಭಾಗದ ಸ್ಥಳೀಯರು ಈ ಒಂದು ಕಸದಿಂದ ನಿತ್ಯ ನರಕವನ್ನ ಅನುಭವಿಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್